ನಮಸ್ಕಾರ ಎಲ್ಲರಿಗೂ. ಕೆಲವೊಂದಿಷ್ಟು ಜನ ನನ್ನ ವಿಡಿಯೋ ನೋಡಿ ಟ್ರೈ ಮಾಡಾಕತ್ತೀರಿ. ಟಾಪ್ ಪ್ಯಾಂಟ್ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಟ್ರೈ ಮಾಡಾಕತ್ತೀರಿ. ನಿನ್ನೆ ಒಬ್ರು ಬಂದಿದ್ರು. ಅವರು ಟಾಪ್ ನನ್ನ ವಿಡಿಯೋ ನೋಡಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ರೆಡಿ ಮಾಡಿ ತಗೊಂಬಂದು ತೋರಿಸಿದ್ರು. ಸ್ಮಾಲ್ ಮಿಸ್ಟೇಕ್ ಆಯ್ತು ಅದ್ರಾಗ. ಅದು ಏನಪ್ಪಾ ಅಂತಂದ್ರೆ ಅವರಿಗೆ ಸ್ಲೀವ್ಸ್ ಹಚ್ಕೊಳಕ ಬಂದಿಲ್ಲ. ಅಂದ್ರ 3 ಕಚ್ಚಿರ್ತಾವ ಅದಕ್ಕೆ ಸ್ಲೂಸಿಗೆ. ಅದನ್ನೇನೈತಿ ಕರೆಕ್ಟ್ ಆಗಿ ಹಚ್ಕೊಂಡ್ಬಿಟ್ಟಿದ್ರ ಅದು ಟಾಪ್ ಎಕ್ದಮ್ ಹೈ ಕ್ಲಾಸ್ ಹಾಕಿತ್ತು. ಬಟ್ ಅವ್ರ ಏನ್ ಮಿಸ್ಟೇಕ್ ಮಾಡಿದ್ರಂದ್ರ ಸ್ವಲ್ಪ ಅದು ಕಚ್ ಡಿಫ್ರೆನ್ಸ್ ಮಾಡ್ಬಿಟ್ರು. ಅದಕ್ಕೆ ಏನೈತಿ ಅದು ಹೆಂಗ್ ಹಚ್ಕೋಬೇಕನ್ನೋದು ಅವ್ರಿಗೂ ತೋರ್ಸಿನಿ. ಈಗ ಅದ ಏನೈತಿ ಕಂಟಿನ್ಯೂ ವಿಡಿಯೋ ನಿಮಗೂ ಹಾಕಾಕತ್ತೀನಿ, ನೀವು ನೋಡ್ರಿ. ಅದ್ರೊಳಗೆ ಏನ್ರ ಮಿಸ್ಟೇಕ್ ನೀವು ಮಾಡಿದ್ರಂದ್ರ ಈಗ ಇದ್ರೊಳಗ ಸರಿಪಡಿಸ್ಕೋರಿ. ನೀವು ಕಲೀರಿ, ಮತ್ತೊಬ್ರಿಗೂ ಕಲಿಸ್ರಿ. ಥ್ಯಾಂಕ್ ಯು. ವಿಡಿಯೋ ಸ್ಟಾರ್ಟ್ ಮಾಡೋಣ, ನೋಡ್ರಿ. ಸ್ಲೀವ್ಸ್ ಹಚ್ಚೋದು ಈಸಿ ಮೆಥಡ್. ಇದು ಒಂದು ಕಚ್ಚು, ಇದು ಫ್ರಂಟಿನ ಕಚ್ಚು, ಇದು ಸೆಂಟರ್ ಕಚ್ಚು, ಇದು ಬ್ಯಾಕ್ ಸೈಡ್ ಕಚ್ಚು. ಇದನ್ನ ನೀವು ಕರೆಕ್ಟ್ ಆಗಿ ಹಚ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇಲ್ಲೈತ್ ನೋಡ್ರಿ, ಇದು ಬ್ಯಾಕ್, ಇದು ಫ್ರಂಟ್. ಇದು ಬ್ಯಾಕ್ ಕಚ್ಚಿಗೆ ಬ್ಯಾಕ್ ಕಚ್ಚು, ಇದು ಫ್ರಂಟ್ ಕಚ್ಚಿಗೆ ಇಲ್ಲೈತ್ ನೋಡ್ರಿ, ಇದು ಫ್ರಂಟ್ ಕಚ್ಚಿಗೆ ಫ್ರಂಟ್ ಕಚ್ಚು. ಇಲ್ಲಿ ಹಚ್ಚಿ ತೋರಿಸ್ತೀನಿ ನೋಡ್ರಿ. ಇದು ಶೋಲ್ಡರ್ ಕಚ್ಚಿಗೆ ಮತ್ತೆ ಈ ಕಚ್ಚಿಗೆ, ಶೋಲ್ಡರ್ ಹೊಲಿಗೆ ಇರ್ತಲ್ಲ ಆ ಹೊಲಿಗೆಗೆ ಮತ್ತೆ ಈ ಕಚ್ಚು ಅಟ್ಯಾಚ್ ಆಗಬೇಕು. ಅಂದ್ರೆ ಸ್ಲೂಸ್ ಕರೆಕ್ಟ್ ಕುಂದ್ರದು. ಶೋಲ್ಡರ್ ಹೊಲಿಗೆ ಇದು ಕಚ್ಚು. ಶೋಲ್ಡರ್ ಹೊಲಿಗೆಗೆ ಕಚ್ ಅಟ್ಯಾಚ್ ಆಗಬೇಕು ಈ ತರ. ಅಂದ್ರೆ ಯಾವ್ದು ಪ್ರಾಬ್ಲಮ್ಸ್ ಇರಲ್ಲ, ರಿಂಕಲ್ ಬೀಳೋದಾಗ್ಲಿ ಮತ್ತೊಂದಾಗ್ಲಿ ಯಾವುದು ಆಗಲ್ಲ. ಇನ್ನು ನೆಕ್ಸ್ಟ್ ಇದು ಫ್ರಂಟ್ ಮಾರ್ಜಿನ್ ಕಚ್ಚು. ಇದು ಕಡ್ಡ ತೆಗ್ದಿರ್ತೀವಲ್ಲ ಆ ಕಚ್ಚಿದು. ಈ ತರ ಕಚ್ಚಿ ಕೂಡಿದ್ರೇನ ಸ್ಲೂಸು ಚೆನ್ನಾಗಿ ಕುಂದ್ರೋದು. ಇದೇ ಟ್ರಿಕ್ ನೀವು ಫಾಲೋ ಮಾಡ್ರಿ. ಅಂದ್ರೆ ಕಸ್ಟಮರ್ದು ಯಾವ್ದು ಕಂಪ್ಲೇಂಟ್ಸ್ ಇರಲ್ಲ. ಇಲ್ಲಿ ನೋಡಿ, ಕರೆಕ್ಟ್ ಕಚ್ಚಿಗೆ ಈ ಕಚ್ಚು ಬಂದ್ಬಿಡ್ತು ತನ್ನಿಂದ ತಾನ. ಇದು ಸ್ಲೀವ್ಸ್ ಕಚ್ಚು, ಇದು ಟಾಪಿನ್ ಕಚ್ಚು. ನೆಕ್ಸ್ಟ್ ಇದು ಶೋಲ್ಡರ್ ಸಿಲೈ, ಇದು ಏನೈತಲ್ಲ ಕಚ್ಚು. ಇದು ಫ್ರಂಟ್ ಕಚ್ಚು, ಇದು ಸಿಲೈ ಕಚ್ಚು. ಈ ತರ 3 ಕೋಡಿಂದ ನಿಮ್ದು ಸ್ಲೂಸ್ ಚಲೋ ಕುದುರೋದು, ಮುಂಡಾನು ಕರೆಕ್ಟ್ ಆಗಿ ಕುದುರುತ್ತೆ. ಇದೇ ತರ ನೀವು ರೆಡಿ ಮಾಡ್ರಿ. ಚಾನಲ್ ಫಾಲೋ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು.